ಗಳು ದಿನೇ ದಿನೇ ಖಾಲಿಯಾಗ್ತಿವೆ. ಇವುಗಳನ್ನು ಉಳಿಸಬೇಕಾದ್ರೆ ಸೌರಶಕ್ತಿಗೆ ಮೊರೆ ಹೋಗಲೇಬೇಕು. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲೊಂದು ಪ್ರದರ್ಶನ ನಡೆಯಿತು. ಅಲ್ಲಿ ಸೌರಶಕ್ತಿಯದ್ದೇ ದರ್ಬಾರು. ಸೋಲಾರ್ ಸ್ಪ್ರೇ, ಸೋಲಾರ್ ಪಂಪ್, ಸೋಲಾರ್ ಸೈಕಲ್ ಹೀಗೆ ಇಲ್ಲಿ ಎಲ್ಲವೂ ಸೌರಶಕ್ತಿಯದ್ದೇ ಕರಾಮತ್ತು. ಬೆಂಗಳೂರಿನ ನಾಗರಬಾವಿಯಲ್ಲಿ ಇವತ್ತು ದೀಪಾ ಸೋಲಾರ್ ಲೈಟಿಂಗ್ ಸಂಸ್ಥೆ ಈ ಪ್ರದರ್ಶನವನ್ನ ಏರ್ಪಡಿಸಿತ್ತು. ಇಲ್ಲಿ ಗಮನ ಸೆಳೆದಿದ್ದು ಬೆಳೆಗಳಿಗೆ ಔಷಧಿ ಸಿಂಪಡಿಸೋ ಸೋಲಾರ್ ಸ್ಪ್ರೇಯರ್. ಸೂರ್ಯನ ಬೆಳಕಿದ್ರೆ ಈ ಸಾಧನ ಆರಾಮವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಏಕಕಾಲಕ್ಕೆ 2 ಲೈಟ್ಗಳು ಚಾರ್ಜ್ ಆಗುತ್ತೆ. ಜೊತೆಗೆ ರೈತರಿಗೆ ನೆರಳು ಕೂಡ ಸಿಗುವಂತೆ ವಿನ್ಯಾಸ ಮಾಡಲಾಗಿದೆ. ಇದರ ಬೆಲೆ 8,000 ರೂಪಾಯಿ. ಏನು ಗುಜರಾತ್ ಮಾದರಿಯಲ್ಲೇ ಮಾಡಿದ್ದಾದರೆ ನಮ್ಮ ಕರ್ನಾಟಕನೂ ಒಂದು ಮಾದರಿ ರಾಜ್ಯ ಆಗುತ್ತೆ ಅಂತ ಹೇಳ್ತೇನೆ. ಮತ್ತೆ ಈ ಸೋಲಾರ್ ನೀವು ನೋಡಿದ್ರೆ ಒಂದು ಸೋಲಾರ್ ಸ್ಪ್ರೇಯರ್ ವಿತ್ 2 ಲೈಟಿಂಗ್ ಸಿಸ್ಟಮ್ ಸ್ಪೆಷಲಿ ಈ ರೈತರುಗಳಿಗೆ ನಾವು ಮಾಡಿರುವಂಥದ್ದು. ನವೀಕರಿಸಬಹುದಾದ ಸಂಪನ್ಮೂಲಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಇದರ ಮುಖ್ಯ ಉದ್ದೇಶ. ಈ ಪ್ರದರ್ಶನಕ್ಕೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸಚಿವರಾದ ಶೋಭಾ ಕರಂದ್ಲಾಜೆ, ಸೋಮಣ್ಣ ಚಾಲನೆ ನೀಡಿದ್ರು. ಇದರ ಬಗ್ಗೆ ಸಿಎಂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದರ ಮುಖಾಂತರ ಇವತ್ತೇನು ವಿದ್ಯುತ್ಗೆ ಒಂದು ಉತ್ಪಾದನೆಗೆ ಒಂದು ಪರ್ಯಾಯವಾದಂತಹ ಒಂದು ಶಕ್ತಿಯ ಒಂದು ಪ್ರಯೋಗ ಇಲ್ಲಿ ಆಗ್ತಾ ಇದೆ. ಅದರ ಮುಖಾಂತರ ನಮ್ಮ ಜನರಲ್ಲಿ ಒಂದು ಜಾಗೃತಿ ಬರಬೇಕಾಗಿದೆ. ಇದನ್ನ ಬಳಕೆ ಮಾಡುವಂತ ದೃಷ್ಟಿಯಿಂದ ಈಗಾಗಲೇ ಸರ್ಕಾರ ವಿಶೇಷವಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಕನಿಷ್ಠ ಪಕ್ಷ 1,000 ಮೆಗಾವಾಟ್ ವಿದ್ಯುತ್ ಶಕ್ತಿಯನ್ನ ಸೋಲಾರಿಂದ ಬಳಕೆ ನಾವು ವಿದ್ಯುತ್ ತಗೋಬೇಕು ಅನ್ನುವಂತ ಪ್ರಯತ್ನದಲ್ಲಿ ನಾವು ಕೂಡ ಮುಂದೆ ಸಾಗ್ತಾ ಇದ್ದೀವಿ. ಒಟ್ನಲ್ಲಿ ಸೌರಶಕ್ತಿ ಸಾಧನಗಳು ಮುಂದಿನ ಪೀಳಿಗೆಗೆ ಎಷ್ಟು ಸಹಕಾರಿ ಅನ್ನೋದು ಈ ಪ್ರದರ್ಶನದಿಂದ ಸಾಬೀತಾಯಿತು. ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಗೆ ಸೋಲಾರ್ ಪವರೇ ಆಧಾರ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶತೆ, ನಂದಿನಿ, ಸುವರ್ಣ ನ್ಯೂಸ್.